ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ ಸಾರಿ ಹೋರಾಟ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಚಿವರೆಲ್ಲ ಬಂದು ಕೂತ್ಕೊಂಡಿದ್ರು, ಮಾಜಿ ಶಾಸಕರು ಬಂದಿದ್ವಲ್ಲ, ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿವಲ್ಲ, ಬರ್ರಿ ಮಾತುಕತೆಗಂತ. ಇದೇ ಸುವರ್ಣಸೌಧದಲ್ಲಿ ಬೆಳಗಾಮಲ್ಲಿ ಬೊಮ್ಮಾಯಿಯವರು ಇದೇ ಅವ್ರ ಚೇಂಬರ್ ಅಲ್ಲಿ ಏನು ನಮ್ದು 10 ಲಕ್ಷ ಜನ ಸೇರಿದ್ರು ಇಲ್ಲಿ ಬೆಳಗಾಮದಲ್ಲಿ, ಇದೇ ಸುವರ್ಣಸೌಧ ಮುಂದೆ. ನಾವು ಮಾಡೇ ಮಾಡ್ತೀವಿ, ನನ್ನ ಪ್ರಾಣ ಒತ್ತೆ ಇಟ್ಟು ಅನ್ನೋ ಆ ರೀತಿಯ ಪದವನ್ನು ಬಳಸಿ ನೋಡಿ, ಯಾರು ಪ್ರಾಣ ಒತ್ತಿ ಇಟ್ಟು 24 ತಾಸು ಕೊಡಿಸ್ತೀವಿ ಇಂಥ ಮಾತುಗಳು ಆಡಿಲ್ಲ. ಆದರೆ ಹಿಂದಿನ ಸರ್ಕಾರದಲ್ಲಿ ಏನಾಯ್ತು, ಹೋರಾಟ ತೀವ್ರಗತಿ ಕಂಡಾಗ ತಾರ್ಕಿಕ ಹಂತಕ್ಕೆ ಹೋದಾಗ ಏನಾಯ್ತು, ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು, ಮೀಸಲಾತಿ ಕೊಡ್ತೀವಿ 2A ಲಿಂಗಾಯತ ಪಂಚಮಸಾಲೆಗೆ ಮತ್ತು ಎಲ್ಲರಿಗೂ OBC ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು. ಮಾಡಲಿಲ್ಲ. ಯಡಿಯೂರಪ್ಪನವರೇ 6 ತಿಂಗಳು ಮುಖ್ಯಮಂತ್ರಿ ಇದ್ದರು, 6 ತಿಂಗಳಲ್ಲಿ ಅಂತ ಟೈಮ್ ತೊಗೊಂಡಿದ್ರು, ಮಾಡಲಿಲ್ಲ. ಮುಂದೆ ಬೊಮ್ಮಾಯಿಯವರು ಬಂದರು. ಬೊಮ್ಮಾಯಿಯವರು ಪಾಪನ ಅವ್ರಿಗೆ ದ್ವೇಷಿಸೋದಿಲ್ಲ, ಒಳ್ಳೆಯ ಸಹಕಾರವನ್ನು ಕೊಟ್ಟರು ನಮಗೆ ಗೃಹ ಸಚಿವರಾಗಿ. ಮುಂದೆ ಮುಖ್ಯಮಂತ್ರಿ ಆದಮೇಲೆ ಅವರು ಇದೇ ಸುವರ್ಣಸೌಧದಲ್ಲಿ 6 ಜನ ಇದ್ದೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಿಸ್ಟರ್ ಯತ್ನಾಳ್, ಅರವಿಂದ್ ಬೆಲ್ಲದ್, CC ಪಾಟೀಲ್, ನಾನು, HS ಶಿವಶಂಕರ್ ಅವರು 6 ಜನ ತಾಯಿ ಮೇಲೆ ಪ್ರಮಾಣ ಮಾಡಿದರು. ನಾನು 2 ತಿಂಗಳಲ್ಲಿ ಖಂಡಿತವಾಗಿ ನಿಮಗೆ 2A ಮೀಸಲಾತಿ ಕೊಡ್ತೀನಿ ಅಂತೇಳಿ ಮಾಡಿದ್ದೇನೆ. ಇವರು ತಾಯಿ ಮೇಲೆ ಪ್ರಮಾಣ ಮಾಡಿದ್ರಲ್ಲ, ಅಲ್ಲ ಮಾತಿ ತಪ್ಪಿದ್ರು. ಹೌದು, ಜನ ಅವರಿಗೆ ಉತ್ತರವನ್ನು ಕೊಟ್ಟರು. ಉತ್ತರ ಕೊಟ್ಟರಲ್ಲ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಮೊದಲು ಇದೇ ರೀತಿಯ ಮಾತನ್ನ ಕೊಟ್ಟರು, ನಾವು ಮಾಡೇ ಮಾಡ್ತೀವಿ ಅಂತ. ನೋಡಿ, ಯಾರು ನಮ್ಮ ಮುಖ್ಯಮಂತ್ರಿ ಆಗಲಿ, ನಮ್ಮ ನಾಯಕರಾಗಲಿ, ನಮ್ಮ ಸಚಿವರಾಗಲಿ ಯಾರೂ ಕೂಡ ನಾವು ಪ್ರಮಾಣ ಮಾಡಿಲ್ಲ. ಮೀಸಲಾತಿಗಾಗಿ ನಾವು ಪರವಾಗಿದ್ದೀವಿ, ಮೀಸಲಾತಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿದ್ವಿ. ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ನಾವು ಮೊನ್ನೆ ತಾನೇ ನಮ್ಮ ಸಮಾಜ ವತಿಯಿಂದ ಮುಖ್ಯಮಂತ್ರಿ ಭೇಟಿಯಾಗಿ ನಾವು ಮನವಿ ಸಲ್ಲಿಸಿದ್ವಿ. ಇವತ್ತು ಏನಾಗಿದೆ ತಪ್ಪು, ಹಿಂದುಳಿದ ವರ್ಗ ಆಯೋಗ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಿಂದುಳಿದ ವರ್ಗದ ಆಯೋಗದ ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಜಯಪ್ರಕಾಶ್ ಹೆಗಡೆ ಅವರಿಗೆ ಎಲ್ಲ ಸರ್ವೆಯನ್ನು ಮಾಡಿರಿ, 30 ಜಿಲ್ಲೆಗಳನ್ನು ಸರ್ವೆ ಮಾಡಿ ಏನು ಒಂದು ವರದಿಯನ್ನು ತಯಾರು ಮಾಡಿರಿ ಅಂತ. ವರದಿಯನ್ನು ತಯಾರು ಮಾಡುವಾಗ ಇವ್ರು ಏನು ಮಾಡಿದರು, ಜಯಪ್ರಕಾಶ್ ಹೆಗಡೆ ಅವರು ಪೂರ್ಣ ಪ್ರಮಾಣ ವರದಿ ಕೊಡಬೇಕಾಗಿತ್ತು ಸರ್ಕಾರಕ್ಕೆ. ಇವ್ರು ಚುನಾವಣೆ ಬಂತು ಅಂತೇಳಿ ಮಧ್ಯಂತರ ವರದಿ ತಗೊಂಡು 2D 2C ಅದು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು 2B ಮೀಸಲಾತಿಯನ್ನು ಕಿತ್ತಿ 2% ಒಕ್ಕಲಿಗರಿಗೆ, 2% ಪಂಚಮಸಾಲರಿಗೆ. ನಾವು ಕೇಳಿದ್ದೆಷ್ಟು 15% 2A ಪ್ರಮಾಣದ ಮೀಸಲಾತಿ ಬೇಕು ಅಂತ ನಾವು ಕೇಳಿದ್ದು. ಆದರೆ ಅಲ್ಲಿ ಮೋಸ ಆಯಿತು, ನಾವು ತಿರಸ್ಕಾರ ಮಾಡದೆ. ಯಾವುದೇ ಧರ್ಮದ ಮೀಸಲಾತಿಯನ್ನು ಕಿತ್ತು ತಿನ್ನುವಂಥ ಧರ್ಮ ಲಿಂಗಾಯತ ಧರ್ಮ ಅಲ್ಲ. ಎಸ್, ಈಗ ನೆಕ್ಸ್ಟ್ ಇದು ಯಾವಾಗ ಕಂಪ್ಲೀಟ್ ಆಗಬಹುದು ನಿಮ್ಮ? ನೋಡಿ, ಇನ್ನೂ 12 ಜಿಲ್ಲೆಗಳ ಸರ್ವೆ ಬಾಕಿ ಇದೆ ಹಿಂದುಳಿದ ವರ್ಗದ ಆಯೋಗದ್ದು. ಜಯಪ್ರಕಾಶ್ ಹೆಗಡೆ ಅವರು ಮಾಡಲಿಲ್ಲ, ಅವ್ರ ಅಧ್ಯಕ್ಷರು ಹೊರಟೋದ್ರು. ನಾವು ಮೊನ್ನೆ ಮುಖ್ಯಮಂತ್ರಿಗೆ ಅದನ್ನೇ ಮನವಿ ಮಾಡ್ಕೊಂಡ್ವಿ, 12 ಜಿಲ್ಲೆ ಸರ್ವೆ ಮಾಡಿರಿ, ಪೂರ್ಣ ಪ್ರಮಾಣದ ವರದಿ ತೊಗೊಳ್ರಿ. ವರದಿ ತೊಗೊಂಡು ನಮಗೆ ಎಷ್ಟು % ಮೀಸಲಾತಿ ಕೊಡೋಕ್ಕಾಗತ್ತೆ. ಸರ್ಕಾರ ಮೊನ್ನೆ ಅಷ್ಟೇ ಮತ್ತೆ ಮಾಡಿಸಿದಲ್ಲ, ಗಣತಿ ಅಲ್ಲ, ಗಣತಿ ಮಾಡಿಸಿದಲ್ಲ, ಈಗ ವರದಿ ಬರಬೇಕು, ಅದರ ಆಧರಿಸಿ ನೋಡ್ತಾರೆ. ಪೂರ್ಣ ಪ್ರಮಾಣದ ವರದಿ ತೊಗೊಂಡು ನಮ್ಮ ಮೀಸಲಾತಿ ಕೊಡ್ರಿ ಅಂತ ನಮ್ಮ ಬೇಡಿಕೆ ಇಟ್ಟಿದ್ವಿ. ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಯೋಗಕ್ಕೆ ಸ್ಪಂದಿಸಿ 1 ಗಂಟೆ ನಮ್ಮ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳನ್ನು ಕರೆದು ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಕರೆದು ಸೂಚನೆಯನ್ನು ಕೊಟ್ಟಾರ. ಆಗದೇ ಇದ್ರೆ ನೀವು ಪಕ್ಷಾತೀತವಾಗಿ ಮತ್ತೆ ಹೋರಾಟ ಕೇಳಿತೀವಿ. ಅಲ್ಲ, ಹೋರಾಟ ಅಂತೂ ಇದು ನಿಲ್ಲಲ್ಲ. ಒಂದು ಸ್ಪಷ್ಟತೆ ಪಡಿಸ್ತೀವಿ, ನಾವು 2A ಮೀಸಲಾತಿ ಕೇಳಕ್ಕೆ ಬಂದಿದ್ವಿ. ಇದೇ ಗಲಾಟೆ ಆದಮೇಲೆ ಹೋದ ವರ್ಷ ಇಲ್ಲೇ ಸುವರ್ಣ ಸೌಧದ ಮುಂದೆ ಮುತ್ತಿಗೆ ಹಾಕಕ್ಕೆ ಬಂದಾಗ ಇದೇ ಯತ್ನಾಳು ಅಲ್ಲಿ RSS ಪುಡಾರಿಗಳನ್ನು ಕರ್ಕೊಂಡು, ಯಾರನ್ನೋ ದುಷ್ಟಶಕ್ತಿ ಕರ್ಕೊಂಡು ಚಪ್ಪಲ್ ತೂರಿ ಕಲ್ಲು ಹೊಡಿಸಿ ಪೊಲೀಸರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ಸಮಾಜದ ಅಮಾಯಕರನ್ನ ಹೊಡಿಸಿದ್ರಲ್ಲ ಇವರು. ಅಲ್ಲಿ ಕುತಂತ್ರ ರಾಜಕಾರಣ ಮಾಡಿದರು, ಏನೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡಿದರು. ನಮ್ಮ ಸಚಿವರು ಹೋದರು, ಮಾದೇವಪ್ಪ ಹೋದರು, ಸುಧಾಕರ್ ಅವರು ಹೋದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋದರು. ಅವ್ರಿಗೆ ಆಹ್ವಾನ ಕೊಟ್ಟಿವಿ, ನಾವು ಬಂದು ಮಾತುಕತೆ ಮಾಡಿರಿ ಅಂದರೆ ಬರಲಿಲ್ಲ. ಅಲ್ಲಿ ಉದ್ದೇಶಪೂರ್ವಕವಾಗಿ ಪುಡಾರಿಗಳನ್ನ ಬಿಟ್ಟು ಹೊಡಿಸಿ ನಮ್ಮ ಜನನ ಹೊಡಿಸಿದ ಮೇಲೆ ಏನಾಯ್ತು, ಈಗ ಅವ್ರು ಹೇಳ್ತಾರೆ ನಾವು 2A ಕೇಳಿಲ್ಲ. ಯತ್ನಾಳ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಾವು 2A ಕೇಳಿಲ್ಲ. ಮತ್ತು ಏನು ಕೇಳಕ್ಕೆ 3 ವರ್ಷ ಇವನು ಬೀದಿ ಒದರ್ತಿದ್ದ ರೋಡಲ್ಲಿ. ಏನು ಒದರಿದ ಇವನು? ಯಾವ ಬ್ಯಾನರ್ ಹಾಕ್ಕೊಂಡು ಯಾವ ಬ್ಯಾನರಲ್ಲಿ ಅಡಿಯಲ್ಲಿ ಈ ಪೂಜ್ಯರು ಇವರು ಒದರಿದ್ರು? ಇವತ್ತು ಹೇಳ್ತಾರೆ ನಾವು ಮೀಸಲಾತಿನೇ ಕೇಳಲ್ಲ ಈ ಸರ್ಕಾರ ಇರೋರಿಗೆ ಅಂತ. ಬಿಡ್ರಿ, ಅಂದ್ರೆ ಕೇಳಕ್ಕಿದ್ದೀವಿ. ಅವ್ರು ಬಿಟ್ರೆ ನಾವು ಬಿಡಲ್ಲ. ಸಮಾಜದವ್ರು ಇದ್ದೀವಿ, ಸಮಾಜದಲ್ಲಿ ಗುಚ್ಚಿಕೊಂಡಿದ್ದೀವಿ, ಸಮಾಜವನ್ನು ಕಟ್ಟಿದ ಮನೆತನದಲ್ಲಿ ನಾನು ಬೆಳೆದಿದ್ದೀನಿ. ನಾನು ಮೀಸಲಾತಿ ಕೊಡಿಸ್ತೀನಿ, ನನಗೆ ವಿಶ್ವಾಸ ಇದೆ, ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ. ಎಸ್, ಇದು ವಿಶ್ವಾಸದ ನುಡಿ. ಜೊತೆಗೆ ಈ ಸರ್ಕಾರ ಇನ್ನು ಎಷ್ಟು ದಿನ ಬಲಿಷ್ಠವಾಗಿರುತ್ತೆ ಅಂತ ಹೇಳೋದು ಪ್ರಶ್ನೆ. ಯಾಕಂದರೆ ಕುರ್ಚಿಗಾಗಿ ಕಿತ್ತಾಟ. ಈಗ ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅನ್ನೋ ಮಾತನ್ನು ಹೇಳಿದ್ರು ಸಹಿತ ನೀವು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ನಿಮಗೆ ಪಕ್ಕಾ ಸ್ಪಷ್ಟತೆ ಇದೆ.
ಸಿ ಎಂ ಚೇರ್ ಯಾವಾಗ ಚೇಂಜ್ ಆಗುತ್ತೆ, ಚೇಂಜ್ ಆಗಬೇಕು ಅನ್ನೋ ಹೋರಾಟ ಇದೆಯಾ ಇಲ್ವಾ? ನೋಡಿ, ಇದು ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಂಥದ್ದು. ನಾವೊಬ್ಬ ಶಾಸಕ, 2ನೇ ಬಾರಿ ಗೆದ್ದಿದ್ದೀನಿ, 4 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ನಮ್ಮ ತಂದೆ ತಾಯಿ ಮಗ 3 ಜನನು ಒಂದೇ ಮಂದಿ 3 ತಲೆಮಾರು ಇವತ್ತು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸರ್ಕಾರ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಕಟ್ಟಾಳವಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ತಂದೆ ಆದ ಒಂದು ತತ್ವ ಸಿದ್ಧಾಂತವನ್ನು ಹೊಂದಿದೆ. ಯಾಕಂದರೆ ಯಾವತ್ತೂ ಕೂಡ ನಮ್ಮ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧತೆಯಿಂದ ನಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಏನು ಹೈಕಮಾಂಡ್ ನಮ್ಮ ವರಿಷ್ಠರು ಏನು ಹೇಳ್ತಾರೆ ಅದನ್ನು ನಾವು ನಡೆಸ್ತೀನಿ, ಅದರಂತೆ ನಡೀತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ವಿಶ್ವಾಸ ಇದೆ, ಮಾಡ್ತಾರೆ ಅವರು.